ಹಲೋ, ಹಾಯ್. ಇವತ್ತು ನವಣಿ ಇಕ್ಕಿದು ತೆಂಬಿಟ್ಟು ಮಾಡೋದು ಹೇಳ್ಕೊಡ್ತಾನು. ನವಣಿ ಇಕ್ಕಿ ಒಂದು ಗ್ಲಾಸ್ದಾಯಿ ಇವನ್ನ ಏನು ಮಾಡ್ಯಾವ ಅಂದ್ರೆ ಸ್ವಚ್ಛಗೆ ಒಂದು 3 ಬರೀ ನೀರು ಹಾಕಿ ತೊಳೆದು ಬಸಿ ಇಟ್ಟಿದ್ನಿ. ನೆಳ್ಳಾಗ ಆರಿಸಿದೆವು. ಇವನ್ನ ಬಿಸಿಲಿಗೆ ಅದು ಹಾಕಬಾರ್ದು, ನೆಳ್ಳಾಗ ಒಣಗಿಸಿದೆವು. ಇದನ್ನು ಈಗ ಮಿಕ್ಸರ್ಗೆ ಹಾಕೋದು. ಇದನ್ನು ಪೌಡ್ರ್ ತೊಗೊಂಡು ತೆಂಬಿಟ್ಟು ಮಾಡೋದು. ಈಗ ಹೆಂಗೆ ಮಾಡ್ಬೇಕು ಅನ್ನೋದು ಹೇಳ್ತಾನೆ ನೀನು. ಇದು ಜಾರ್ ಐತಿ, ಇದಕ್ಕೆ ಇದನ್ನು ನವಣೆಕ್ಕಿ ಹಾಕೋದು. ಇದು ನವಣೆಕ್ಕಿ ಹಾಕ್ತೀನಿ. ಒಂದು ಗ್ಲಾಸ್ ನವಣೆಕ್ಕಿ ಇಟ್ಟಿರುವ ಇದನ್ನು ಮಿಕ್ಸಿ ಹೊಡೆಸ್ತಾನೆ. ಇದು ಸ್ವಚ್ಛಗೆ ವಾಶ್ ಮಾಡಿ ತೊಳೆದು ಆರು ಹಾಕಿದನು. ಇದು ನವಣೆ ಇಕ್ಕಿ ತೆಂಬಿಟ್ಟ ಸೇಮ್ ಬೇಸನ್ ಉಂಡಿಗಟ್ಟನ ಹಾಕತ್ತಿದ್ದು. ನೋಡ್ರಿ ಹೆಂಗೆ ಮಾಡ್ತೀನಿ. ಇದು ಮಿಕ್ಸಿ ಹೊಡ್ಸೇನು ನವಣಿ ಇಕ್ಕಿ ಇದನ್ನು ಚಾನಿಸ್ಕೊಬೇಕು. ಹಸಿ ನವಣೆಕ್ಕಿ ಇವನ್ನ ತೊಳೆದ ಗಿರ್ನ್ಯಾಗೂ ಬಿಸ್ಕೊಂಬರ್ಬೋದು. ಸ್ವಲ್ಪ ಇದ್ರ ಮನ್ಯಾಗೂ ಮಾಡ್ಕೋಬೋದು. ಇದನ್ನು ನವಣೆಕ್ಕಿ ತೆಂಬಿಟ್ಟ ಭಾಳ ಚಲೋ ಆಕತಿ, ಮಾಡಿ ನೋಡ್ರಿ. ಇವತ್ತು ನಾವು ನೈವೇದ್ಯಕ್ಕಂತ ಸಂಜೆ ತಪ್ಪಾಗೋಯ್ತು, ಅದಕ್ಕಾಗಿ ಒಂದಷ್ಟು ಮಾಡ್ತೇವೆ ನಾವು. ಈ ಥರ ಆಗೈತಿದು. ಇನ್ನೊಂದು ಸ್ವಲ್ಪ ಮಿಕ್ಸಿ ಹೊಡೆಸ್ಬೇಕು ಇದನ್ನು ಉಳಿದದ್ದನ್ನು. ಇನ್ನೊಂದು ಸಲ ಹೊಡೆಸ್ತಾನು ಮಿಕ್ಸಿಗೆ. ಸ್ವಲ್ಪ ತಂದು ಬರ್ತೈತಿ, ಇದನ್ನು ತೆಗಿಬೇಕು. ಇದನ್ನು ಇಷ್ಟಾಗೈತಿ. ಇನ್ನೊಂದು ಸಲ ಇದನ್ನು ಎರಡೂ ಕುಡಿಸಿ ಮಿಕ್ಸಿ ಹೊಡೆಸ್ತಾರೆ. ಭಾಳ ಸಣ್ಣಗಾಗ್ಬೇಕು, ಅದು ಗಂಧದಂಗೆ ಆತಂದ್ರೆ ಉಂಡೆ ಚಲೋ
ಬರ್ತಾವೆ. ಇದನ್ನು ಒಂದು ಸ್ವಲ್ಪ ಹುರಿಬೇಕು. ಗ್ಯಾಸ್ ಹತ್ತಿಸಿ ಇದನ್ನು ಕಡಾಯಿ ಇಡ್ತಾನೆ. ಈಗ ಇದಕ್ಕೊಂಚೂರು ತುಪ್ಪ ಹಾಕ್ತಾನೆ. ಈಗ ತುಪ್ಪ ಹಾಕ್ತಾನೆ. ಈಗ 2 ಚಮಚೆ ತುಪ್ಪ ಹಾಕಿ ಹುರಿಬೇಕು. ಒಂದು 2 ಸ್ಪೂನ್ ತುಪ್ಪ ಹಾಕ್ತಾನೆ. ಹಸಿನ ಇರ್ತೈತಲ್ಲ, ಅದಕ್ಕೆ ಸ್ವಲ್ಪ ಇದನ್ನು ಮಾಡಬೇಕು. ತುಪ್ಪ ಹಾಕಿ ಕುದಿಬೇಕದು. ಇದು ಕಾಯ್ಬೇಕು. ತುಪ್ಪ ಕಾದಿಂದ ಇದನ್ನು ಹಾಕ್ತಾನೆ. ಚಲೋತ್ತಾಗೆಲ್ಲ ಹುರಿಬೇಕು. ಬೇಸನ್ ಉಂಡೆ ಹಂಗೆ ಹುರಿತೇವಲ್ಲ ಹಂಗೆ ಹುರಿಬೇಕು. ಇದನ್ನು ಹಸಿ ಇಟ್ಟಿರ್ತೈತಲ್ಲ, ಅದಕ್ಕೆ ಸ್ವಲ್ಪ ಉಂಡೆ ಕಟ್ಟಾಕ ಹುರಿಬೇಕು. ಇದನ್ನು ಈ ಥರ ಸಣ್ಣ ಉರಿ ಇಟ್ಕೊಂಡು ಹುರಿಬೇಕು. ಇದನ್ನು ಬೇಕಾದ್ರೆ ಇನ್ನೊಂದು ಚೂರು ತುಪ್ಪನೂ ಹಾಕ್ಕೋಬೋದು. ನೋಡು ಎಷ್ಟು ಬೇಕಷ್ಟು. ಈಗ ಹಾಕಿದ್ದೇನೆ. ಇನ್ನೊಂದು ಸ್ವಲ್ಪ ಬೇಕಂದ್ರೆ ತುಪ್ಪ ಹಾಕೋದು. ಕೆಂಪು ಗೋಲ್ಡನ್ ಬಣ್ಣ ಬರೋ ಮಟ್ಟ ಇದನ್ನು ಹುರಿಬೇಕು. ಇದನ್ನು ಒಂದು ಸ್ವಲ್ಪ ಹಿಂಗೆ. ಆಮೇಲೆ ಇದಕ್ಕೆ ಪಾಕ ತೊಗೊಂಡು ಇದನ್ನು ಮಾಡೋದು, ಉಂಡೆ ಕಟ್ಟೋದು. ಇದನ್ನು ಹಸಿ ತೆಂಬಿಟ್ಟಿದು, ನವನಿ ಇಕ್ಕಿದ ಹಸಿ ತೆಂಬಿಟ್ಟು ಅಂತಾರೆ ಇದಕ್ಕೆ. 2 ವಿಶೇಷ ಅದಾವೆ ಇವು ನಾಗಪ್ಪಗೆ. ಇದನ್ನು ಮಾಡಿ ಹಿಡಿಬೇಕು. ಮೊದಲಿನ ಕಾಲದಾಗ ಒಳ್ಕಲ್ದಾಗ ಕುಟ್ಟಿರ ಇನ್ನಷ್ಟು ಸಣ್ಣ ಆಕಿತ್ತು. ಮಿಕ್ಸರ್ದಾಗ ಅಷ್ಟು ಇದಾಗೋದಿಲ್ಲ, ಸಣ್ಣ ಆಗೋದಿಲ್ಲ. ಪರವಾಗಿಲ್ಲ, ಒಟ್ಟು ಇದ್ದದ್ರಾಗ ಸಣ್ಣಾಗಿರ್ತೈತಿ. ಅದನ್ನ ಮಾಡಿಬಿಡೋದು. ಅರಿವಿಗೆ ಬಿಳಿ ಅರಿವಿ ತೊಗೊಂಡು ಬುಟ್ಟಿಗೆ ಕಟ್ಟಿ ಆಮೇಲೆ ಸಣ್ಣಗೆ ಮೈದಾ ಹಿಟ್ಟಿನಾಗ ಬರುವಂಗೆ ಅವರು ಸೋಸ್ಕೋತಿದ್ರು ಮೊದಲೆಲ್ಲ. ನವನಿ ಇಕ್ಕಿ ಕಲ್ಲಾಗಿ ಕುಟ್ಟಿ. ಈಗ ಇಲ್ಲಿ ಒಳಕಲ್ಲು ಇದನ್ನು ಮಾಡಿದ್ರು, ಉಪಯೋಗ ಮಾಡೋದಿಲ್ಲ. ಸುಮ್ಮನೆ ಬೇಕಂದದಕ್ಕೆ ಅಡಿಗೆಯಾಗಿ ಒಂದಿಷ್ಟು ಹಿಂಗೆ ಮಾಡ್ಕೋದು. ನವನಿ ಇಕ್ಕಿ ತೊಳೆದು ಹಾಕಿದ್ನಿ. ಒಂದು 2-3 ಸಲ ನೀರು ಹಾಕಿ ತೊಳೆದಿದ್ನಿ. ಆರಿದ್ದಿಂದ ಮಿಕ್ಸಿಗೆ ಹಾಕೋದು. ಮಿಕ್ಸಿಗೆ ಹಾಕಿದ್ದಿಂದ ಇದು ಪೌಡ್ರ್ ಬಂದ್ರೆ ಇದನ್ನು ತುಪ್ಪ ಹಚ್ಕೊಂಡು ಹುರ್ಕೋದು. ಹಿಂಗೆ ಚಲೋ ಹಾಕವು ಇವು ಬೇಸನ್ ಉಂಡಿಗತ್ತೆ. ಇದು ವಿಶೇಷ ಐತೆ ಅನ್ನೋದಕ್ಕಾಗಿ ಮಾಡೋದು. ಮಾಡಿ ನೋಡ್ರಿ ನೀವು. ಇನ್ನೊಂದು ಸ್ವಲ್ಪ ತುಪ್ಪ ಹಾಕೋಣ, ಇನ್ನೊಂದು ಚಮಚೆ. ತುಪ್ಪ ಹಾಕೋದ್ರಿಂದ ದೌಡ ಹಿಟ್ಟ ಹುರ್ಕೋತತಿ. ಅದಕ್ಕಾಗಿ ಸ್ವಲ್ಪ ಒಂದು 2-3 ಚಮಚೆ ತುಪ್ಪ ಹಾಕೋದು. ಇದು ಹಸಿ ವಾಸನೆ ಹೋಗ್ಬೇಕು ನೋಡಿ. ಅದು ತೊಳೆದಿರ್ತೇವಲ್ಲ, ಅದಕ್ಕಾಗಿ ಹಸಿ ವಾಸನೆ ಹೋಗೋ ಮಟ್ಟ ಹುರಿಬೇಕು. ಅದನ್ನು ಗಮ್ ಅಂತ ವಾಸನೆ ಬರ್ತೈತೆ. ಅದು ಹಸಿ ವಾಸನೆ ಹೋಗಿ ಅವಾಗ ಒಂಥರ ಸ್ಮೆಲ್, ಸುವಾಸನೆ ವಾಸನೆ ಬರ್ತೈತಿ. ಬಂದಾಗ ಇದನ್ನು ಅವಾಗ ಬಂದ್ ಮಾಡೋದು. ಗ್ಯಾಸ್ ಬಂದ್ ಮಾಡಿ ಪಾಕ ಮಾಡಿಕೊಂಡು ಉಂಡೆ ಕಟ್ಟೋದು. ಇದನ್ನು ಈಜಿ ಐತಿ, ಹಂಗೇನಿದಿಲ್ಲ. ಹಿಟ್ಟು ಅಟ ಮಾಡ್ಕೋದು ನೋಡಿ. ಇದನ್ನು ಬೇಸನ್ ಗತೆನ ಹುರ್ಕೋದು. ಇದನ್ನು ಕಡ್ಲೆಬೇಳೆ ಬೇಸನ್ ಮಾಡ್ತೇವಲ್ಲ ಆ ಥರ ಗತೆನ ಹುರಿದು. ಇದನ್ನು
ವರ್ಷ ಉಂಡೆ ಕಟ್ಟಂಗಿಲ್ಲ. ಹಂಗೆ ನಾವು ಇದನ್ನು ಒಂಥರ ಇದ್ರಗತ್ತೆ ಈ ಬೆರ್ಪೆ ಟೈಪ್ ಮಾಡಿಡ್ತೇವೆ. ಅದಕ್ಕಾಗಿ ಇದನ್ನು ಹಂಗೆ ಹುರಿದು ಇಟ್ಬಿಡ್ತೇವೆ. ಇದನ್ನು ಬೆಲ್ಲದ ಆನ್ ಮಾಡಿ ಅದ್ರಾಗ ತಿರುವಿ ಒಂಥರ ಉಂಡೆ ಕಟ್ಟಂಗಿಲ್ಲ. ಹಂಗೆ ಇದ್ರಗತ್ತೆ ಬಡಿದು ಇದನ್ನು ಬೆರ್ಪೆದು ಅಂತಾರಲ್ಲ, ಬೆಲ್ಲದ ಬೆರ್ಪೆ, ಪುಟಾಣಿ ಬೆರ್ಪೆ, ಬೆಲ್ಲದ ಬೆರ್ಪೆ ಆ ಥರ ಮಾಡಿಡ್ತೇವೆ ನಾವು. ಉಂಡೆ ಕಟ್ಟಬೋದ, ಈ ವರ್ಷ ಕಟ್ಟಂಗಿಲ್ಲ ಅನ್ನೋದಕ್ಕಾಗಿ ಜಾತ್ರೆ ಆದ ವರ್ಷ ಕಟ್ಟಬಾರ್ದು ಅಂತಾರೆ ಅಂಥೇಳಿ ಅದಕ್ಕೆ ನಾವು ಹಿಂಗೆ ಮಾಡೋದು. ದೇವ್ರು ಎಡ್ಯಾಕೆ ಬಿಡಾಕೆ ಬರೋಂಗಿಲ್ಲ, ಮತ್ತು ಹಿಂಗೆ ಮಾಡ್ಕೊಂತ ಎಡೆ ಹಿಡಿಯೋದು ಭಾಳ ಚಲೋ ಆಕತಿ. ನವಣೆ ಇಕ್ಕಿದು ಇದು ಹೆಲ್ದಿ, ಇದು ಭಾಳ ಚಲೋ. ಇದು ಶುಗರ್ದವ್ರು ಉಂತಾರಲ್ಲ ನವಣೆ ಇಕ್ಕಿ ಅನ್ನ, ಇದನ್ನು ಹಂಗಿದು ಉಂಡೆ ಕಟ್ಕೊಂಡು ತಿನ್ಬೋದು. ಅನ್ನ ಉಣ್ಣಕ್ಕಾಗಲಿಲ್ಲ ಅಂದ್ರೆ ಹುರಿದ ಉಂಡೆ ಕಟ್ಕೊಂಡು ಹಿಂಗೆ ಮಾಡ್ಕೊಂಡು ತಿನ್ಬೋದು. ಚಲೋ ಆಕತಿ, ಮಾಡಿ ನೋಡಿರಿ. ಒಬ್ಬೊಬ್ಬರು ನವಣೆ ಇಕ್ಕಿ ಅನ್ನ ಉಣ್ಣಕ್ಕಾಗೋದಿಲ್ಲ ಅಂದವರು, ಶುಗರ್ ಇದ್ದವ್ರು ಹಿಂಗೆ ಉಂಡೆ ಕಟ್ಟಿ ಮಾಡ್ಕೊಂಡು ತಿನ್ಬೋದು. ಇದನ್ನು ಚಲೋ ಆಕತಿ. ಬೆಲ್ಲ ಹಾಕಿ ಉಂಡೆ ಕಟ್ಕೋಬೇಕು. ಈಗ ಆಗಕ್ಕೆ ಬಂದತಿ, ಇದು ವಾಸನೆ ಚಂದ ಬರತತಿ. ಎಲ್ಲ ಹಿಟ್ಟು ತುಪ್ಪದಾಗ ಹಳ್ಳೈತಿ ನೋಡಿ. ಒಟ್ಟು ಹಸಿ ವಾಸನೆ ಹೋಗೋ ಮಟ್ಟ ಹುರಿಬೇಕು. ಅದನ್ನು ಒಂದು 10 ನಿಮಿಷ ಹುರ್ಕೋಬೇಕು ಅಷ್ಟೆ. ಈಗ ಆಗೈತಿ, ಬಂದ್ ಮಾಡ್ತೇನೆ. ಈಗ ಬೆಲ್ಲ ಕರ್ಗಸಕ್ಕಿಡ್ತಾನು ನೋಡ್ರಿ ಹೆಂಗೆ ಉಂಡೆ ಇದನ್ನು ಮಾಡ್ತೇವೆ ನಾವು. ಉಂಡೆ ಕಟ್ಟಾಕು ಬರ್ತೈತಿ, ನಾವು ಕಟ್ಟೋದಿಲ್ಲ ಅನ್ನೋದಕ್ಕಾಗಿ ಹಂಗೆ ತಾಟಿಗೆ ಬಡದು ಬಿಡ್ತೇವೆ. ಅದನ್ನು ಬೆರ್ಪೆಗತ್ತೆ ನೋಡಿ, ನೈಸ್ ಆಗೈತಿ. ಒಂದು 10-15 ನಿಮಿಷ ಬೇಕು ನೋಡ್ರಿ. ಯಾಕದನ್ನು ಒತ್ತಿಸ್ಬಾರ್ದು, ಚಲೋ ಆಗೋದಿಲ್ಲ. ಹೊಚ್ಚಿರ ಬೇರೆ ವಾಸನೆ ಬರ್ತೈತೆ. ಅದು ಚೆಂದಾಗಿ ತಿರುವಾಡ್ಕೊತ ಹುರಿಬೇಕು. ಅದನ್ನು ಒತ್ತದಂಗೆ ಹಂಗೆ ಕೈ ಆಡಿಸ್ಕೊತ ಇರೋದು ನೋಡು, ಒಂದು 10-15 ನಿಮಿಷ.